ಗ್ರಾಸವಾಗಿರುವಂತಹ ಜಾತಿ ಗಣತಿ ಈ ಜಾತಿ ಗಣತಿ ಈಗ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತಾಗಿದೆ. ಇದೇ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಏನಂತಂದ್ರೆ ಈ ಅಹಿಂದ ಅಸ್ತ್ರವನ್ನ ಬಳಸೋದಕ್ಕೆ ಏನು ಹೋಗಿದ್ರಲ್ಲ, ಇದೇ ಅಹಿಂದ ಅಸ್ತ್ರ ಅವರಿಗೆ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ನಿನ್ನೆಷ್ಟೇ ಏನಂತಂದ್ರೆ ಜಾತಿ ವರದಿ ಅಂದ್ರೆ ಜಾತಿ ಗಣತಿ ವರದಿಯನ್ನ ಮಂಡಿಸೋದಕ್ಕೆ ನಿನ್ನೆ ಸಂಪುಟ ಸಭೆಯನ್ನ ಕರೆದಿತ್ತು. ಆದರೆ ಈ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರಗಳು ಆಗಿಲ್ಲ, ಅಂದ್ರೆ ಪೂರ್ಣ ಪ್ರಮಾಣದ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಜಾತಿ ವರದಿಗೆ ಅಲ್ಪ ವಿರಾಮ ಸಿಕ್ಕಂತಾಗಿದೆ. ವರದಿ ಬಗ್ಗೆ ತರಾತುರಿ ನಿರ್ಧಾರ ಬೇಡ ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ. ಈ ಒಂದು ವರದಿಯನ್ನ ಮಂಡಿಸುವುದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಕಾಲಾವಕಾಶಗಳನ್ನು ತೆಗೆದುಕೊಳ್ಳೋಣ. ಆಕ್ಷೇಪ ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯವನ್ನ ಕೆಲವೊಂದಿಷ್ಟು ಸಚಿವರು ಅಭಿಪ್ರಾಯವನ್ನ ಏನಂದ್ರೆ ನೋಟ್ ಮಾಡಿಕೊಂಡು ಬಂದು ತಮ್ಮ ತಮ್ಮ ನಿಲುವನ್ನ ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ. ನಂತರ ಏನಾಗುತ್ತೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಜಾತಿಯ ಸಚಿವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯನ್ನು ಮತ್ತೊಂದು ಸರ್ತಿ ಕರೆದು ಈ ಒಂದು ಜಾತಿ ಲೆಕ್ಕಾಚಾರದ ಬಗ್ಗೆ ಅಂದ್ರೆ ಜಾತಿ ಜನಗಣತಿಯ ಬಗ್ಗೆ ಇನ್ನೊಂದಿಷ್ಟು ವರದಿಯನ್ನು ಸಲ್ಲಿಸಿ ನೀವು ಕೂಡ ನೋಟ್ ಮಾಡಿಕೊಂಡು ನನಗೆ ಲಿಖಿತ ರೂಪದಲ್ಲಿ ನಿಮ್ಮ ಅಭಿಪ್ರಾಯ ಏನೇನಿದೆ ಅನ್ನೋದನ್ನ ಹೇಳಿ ಅಂತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇನ್ನು ಸಂಪುಟ ಸಭೆಯಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದ್ರೆ ಜಾತಿ ವಿಂಗಡಣೆ ಆರ್ಥಿಕ ಸ್ಥಿತಿ ಬಗ್ಗೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ಸಚಿವರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಪಂಗಡ ಅಂದ್ರೆ ಮುಸ್ಲಿಂ ಉಪಪಂಗಡ ಪರಿಗಣಿಸದೆ ಲಿಂಗಾಯತ ಒಕ್ಕಲಿಗ ಉಪಜಾತಿ ಪ್ರತ್ಯೇಕಿಸಿದ್ದರ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಅಂತಂದ್ರೆ ಮುಸ್ಲಿಂ ಉಪಪಂಗಡವನ್ನ ಪರಿಗಣಿಸಲಿಲ್ಲ. ಮುಸ್ಲಿಮರಲ್ಲೂ ಕೂಡ ಕೆಲವೊಂದಿಷ್ಟು ಉಪಪಂಗಡಗಳಿವೆ, ಆ ಉಪಪಂಗಡಗಳನ್ನು ನೀವು ಪರಿಗಣಿಸಿಲ್ಲ. ಲಿಂಗಾಯತರಲ್ಲಿ ಮತ್ತೆ ಒಕ್ಕಲಿಗರಲ್ಲಿ ಉಪಪಂಗಡಗಳನ್ನು ಗುರುತಿಸಿ ಅದನ್ನ ಜಾತಿ ಗಣತಿಯಲ್ಲಿ ನೀವು ವರದಿಯನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಮ್ಮ ಆಕ್ಷೇಪ ಇದೆ ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇಂತಹ ಲೋಪದ ವರದಿಯನ್ನ ಒಪ್ಪಿದ್ರೆ ಸಮುದಾಯಗಳು ಬೇಸರಗೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಒಂಚೂರು ಎಚ್ಚರಿಕೆಯನ್ನು ಹೆಜ್ಜೆ ಇಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಚರ್ಚೆ ತೀವ್ರಗೊಳ್ಳುವ ಲಕ್ಷಣ ಅರಿತಂತಹ ಹಿನ್ನೆಲೆಯಲ್ಲಿ ತರಾತುರಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕಂತಂದ್ರೆ ಇಷ್ಟೆಲ್ಲ ಆಕ್ಷೇಪಗಳಿದಾವೆ, ಇಷ್ಟೆಲ್ಲ ನೀವು ಏನಂತಂದ್ರೆ ಲೋಪಗಳು ಇದಾವೆ ಅಂತ ಹೇಳ್ತಿದ್ದೀರಲ್ಲ. ಸೊ ಹೀಗಾಗಿ ಯಾವುದೇ ತರಾತುರಿಯಲ್ಲಿ ಈ ಒಂದು ವರದಿಯನ್ನ ಸಲ್ಲಿಸೋದು ಬೇಡ, ಮಂಡಿಸೋದು ಬೇಡ, ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಇನ್ನು ಅಭಿಪ್ರಾಯವನ್ನ ಲಿಖಿತ ಉತ್ತರದಲ್ಲಿ ನೀಡಿದ್ರೆ ನಾನು DCM ಕ್ರೋಢೀಕರಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ಒಕ್ಕಲಿಗರಾಗಿರಬಹುದು, ಲಿಂಗಾಯತರಾಗಿರಬಹುದು, ಬೇರೆ ಬೇರೆ ಸಮುದಾಯದ ಯಾರೆಲ್ಲ ಸಚಿವರಿದ್ದಾರೆ ಅಂದ್ರೆ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಎಷ್ಟೆಲ್ಲ ಸಚಿವರು ಯಾವ್ಯಾವ ಅಭಿಪ್ರಾಯಗಳಿದ್ದಾವೆ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಬರೆದು ಕೊಡಿ, ಅಂದರೆ ಬೈ ರೈಟಿಂಗಲ್ಲಿ ಬರೆದು ಕೊಡಿ. ನಿಮ್ದು ಏನೇನು ಅಭಿಪ್ರಾಯಗಳಿದ್ದಾವೆ, ಏನೇನು ಅದರಲ್ಲಿ ನಾವು ಚೇಂಜಸ್ ಮಾಡಬೇಕು, ಹೇಗೆ ನಾವು ಅದನ್ನು ಮತ್ತಷ್ಟು ಕ್ರೋಢೀಕರಿಸುವುದು ಅಂದರೆ ಮತ್ತಷ್ಟು ನಾವು ಉತ್ತಮಗೊಳಿಸಬೇಕು ಅನ್ನೋದನ್ನು ನೀವು ಅಭಿಪ್ರಾಯಗಳನ್ನು ಬರೆದು ಕೊಡಿ. ನಾವು ಅದನ್ನು ನಾನು ಮತ್ತು ಅಂದರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರು ಇಬ್ಬರು ಸೇರಿಕೊಂಡು ನಾವು ಅದನ್ನು ಕೂಲಂಕುಷವಾಗಿ ಸ್ಟಡಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೇ 2ರಂದು ಮತ್ತೆ ವಿಶೇಷ ಸಂಪುಟ ಸಭೆಯನ್ನು ಕರೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಅಂದು ಜಾತಿ ಗಣತಿಯ ಕುರಿತು ವಿಸ್ತೃತ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಈ ಒಂದು ಜಾತಿ ಗಣತಿ ಏನಾಗಿದೆ ಅಂತಂದರೆ ಅಂದರೆ ಈಗ ಪ್ರಬಲ ಜಾತಿಗಳಾಗಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಇವೆರಡು ಜಾತಿಗಳಲ್ಲಿ ಏನಾಗಿದೆ ಅಂತಂದರೆ ಅತಿ ಹೆಚ್ಚಿನ ಆಕ್ಷೇಪಗಳು ಮತ್ತು ಭಿನ್ನಾಭಿಪ್ರಾಯಗಳು ಜೊತೆಗೆ ಕೆಲವೊಂದಿಷ್ಟು ದ್ವಂದ್ವಗಳು ಅಂದರೆ ಕನ್ಫ್ಯೂಷನ್ಗಳು ಇದಾವೆ ಅಂತ ಈಗಾಗಲೇ ಸಚಿವರು ಅವರ ತಮ್ಮದೇ ಆದಂತಹ ಜಾತಿವಾರು ಸಚಿವರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕಾಂತರಾಜು ಆಯೋಗದ ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ 2014ರಲ್ಲಿ KH ಕಾಂತರಾಜು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ. ಸರ್ಕಾರದ ನಿರ್ದೇಶನದಂತೆ 2015ರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಜಾತಿ ಗಣತಿಯನ್ನು ಸಮೀಕ್ಷೆ ಮಾಡ್ತಾರೆ. ಯಾವಾಗ 2015ರಲ್ಲಿ 51 ಮಾನದಂಡಗಳ ಮೇಲೆ ಅಂದರೆ ಕಾಲಂವಾರು 54 ಪ್ರಶ್ನಾವಳಿಗಳನ್ನು ಒಳಗೊಂಡಿರುವಂತಹ ನಮೂದಿನ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು 54 ಪ್ರಶ್ನಾವಳಿಗಳಿರುವಂತಹ ಒಂದು ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ತಾರೆ. 2015ರ ಏಪ್ರಿಲ್ 11ರಿಂದ ಸಮೀಕ್ಷೆ ಆರಂಭವಾಗಿ 2015ರ 30ರ ಮೇ ಒಳಗೆ ಅದು ಪೂರ್ಣಗೊಳ್ಳುತ್ತೆ. ರಾಜ್ಯದ 1,35,35,00,000
35,772 ಮನೆಗಳಿಂದ ದತ್ತಾಂಶವನ್ನು ಸಂಗ್ರಹಿಸಲಾಗಿದೆ. 180 ಪರಿಶಿಷ್ಟ ಜಾತಿಗಳು ಮತ್ತು 105 ಪರಿಶಿಷ್ಟ ಪಂಗಡಗಳು ಸೇರಿದಂತೆ 1,351 ಜಾತಿಗಳು ಹಾಗೂ ಸಮುದಾಯಗಳ 398 ಗುರುತಿಸಲ್ಪಟ್ಟಂತಹ ಜಾತಿಗಳು ತಮಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಾನದಂಡಗಳನ್ನು ಹೇಳಿದ್ದಾರೆ. ಅದರಲ್ಲಿ ಏನಂತಂದ್ರೆ 1,94,003 ವ್ಯಕ್ತಿಗಳು ತಾವು ಯಾವುದೇ ಜಾತಿಗೆ ಸೇರಿದವರಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕಾಂತರಾಜು ವರದಿಯಲ್ಲಿ ಹೇಳಲಾಗಿದೆ. ಜೊತೆಗೆ 1,34,319 ವ್ಯಕ್ತಿಗಳು ಹಾಗೂ ತಮ್ಮ ಜಾತಿಯನ್ನ ಬಹಿರಂಗಪಡಿಸಲು ನಿರಾಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಅಂದ್ರೆ ಈ ಜಾತಿ ಗಣತಿ ಇದೆಲ್ಲ ಪ್ರತಿಯೊಂದು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಪ್ರತಿಯೊಂದು ಯಾರ್ಯಾರು ಜಾತಿಗಳನ್ನು ನಾವು ಹೇಳೋದಕ್ಕೆ ನಿರಾಕರಿಸ್ತೀವಿ, ನಮಗೆ ಜಾತಿನೇ ಇಲ್ಲ, ನಾವು ಈ ಜಾತಿಯವರು, ನಾವು ಆ ಜಾತಿಯವರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ವರದಿಗಳು ಈಗ ಏನಾಗಿದೆ ಅಂತಂದರೆ ಸೋರಿಕೆಯಾಗಿದೆ. ನಿಮಗೆಲ್ಲ ಗೊತ್ತಾಗಿದೆ. ಲಿಂಗಾಯತರು ಎಷ್ಟು ಲಕ್ಷ ಇದ್ದಾರೆ, ಮುಸ್ಲಿಮಾನರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ ಅನ್ನುವಂತಹ ಈಗಾಗಲೇ ಅಂಕಿಅಂಶಗಳು ಬಿಡುಗಡೆ ಆಗಿವೆ. ಆದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಏನು ಹೇಳ್ತಾರೆ ಅಂತಂದರೆ ನಮ್ಮ ಜಾತಿಯವರು ಇಷ್ಟು ಜನ ಇಲ್ಲ, ತುಂಬ ಇದ್ದಾರೆ, ಅಂದರೆ ಹೆಚ್ಚು ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಬಟ್ ಅದೇ ಈಗ ಏನಾಗಿದೆ ಅಂತಂದರೆ ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ, ಜಾತಿ ಗಣತಿ ಮಾನದಂಡಗಳ ಬಗ್ಗೆ ಕೆಲ ಸಚಿವರು ಕೆಲ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಆರ್ಥಿಕತೆ ನಿಗದಿಪಡಿಸಿದಂತಹ ವೇಳೆ ಆದಾಯದ ಮೂಲ ಹೇಗೆ ಪರಿಗಣಿಸಲ್ಪಟ್ಟಿದ್ದೀರಿ ಅಂತ ಕೇಳಿದ್ದಾರೆ. ಹೀಗಾಗಿ ಮುಂದಿನ ಸಭೆಯಲ್ಲಿ ಹೆಚ್ಚುವರಿ ವಿವರವನ್ನು ನೀಡಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಏನು ಹೇಳ್ತಾರೆ ಅಂತಂದ್ರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳಲ್ಲಿನ ದತ್ತಾಂಶಗಳ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆಯನ್ನು ಮಾಡಿದ್ದೇವೆ. ಸಭೆಯಲ್ಲಿ ಯಾರೂ ಏರು ಧ್ವನಿಯಲ್ಲಿ ಮಾತಾಡಿಲ್ಲ, ಇವೆಲ್ಲವೂ ಕೂಡ ಊಹಾಪೋಹಗಳಷ್ಟೇ ಅಂತ ಹೇಳಿದ್ದಾರೆ. ಮೇ 2ಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇನಾಗಿದೆಯೋ, ಏನು ಚರ್ಚೆಗಳಾಗಿದ್ದಾವೋ ಗೊತ್ತಿಲ್ಲ. ಆದರೆ ಮೇ 2ಕ್ಕಂತೂ ಹೋಗಿದಂತೂ ನಿಜಾನಾ? ಮೇ 2ಕ್ಕೆ ಯಾವೆಲ್ಲ ಚರ್ಚೆಗಳನ್ನು ಮಾಡ್ತಾರೆ ಈ ಜಾತಿ ಗಣತಿಯ ಬಗ್ಗೆ? ಯಾಕಂತಂದರೆ ಈ ಒಂದು ಅಹಿಂದ ಅಸ್ತ್ರವನ್ನು ಬಳಸೋದಕ್ಕೆ ಹೋದಂತಹ ಇದೇ ಕಾಂಗ್ರೆಸ್ಗೆ ಈಗ